ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಇನ್ ಗುಲ್ಬರ್ಗಾ ನ್ಯೂಸ್. ನಾನು ವೈಷ್ಣವಿ. ಮೊದಲಿಗೆ ಹೆಡ್ಲೈನ್ಸ್. ಡಿಸೆಂಬರ್ 21ರಂದು ಶರಣಬಸವೇಶ್ವರ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ, ಶರಣಬಸವಪ್ಪ ಅಪ್ಪ ಸುದ್ದಿಗೋಷ್ಠಿ. ಡಿಸೆಂಬರ್ 23 ಹಾಗೂ 24ರಂದು ಸರ್ಸಂಬಾದಲ್ಲಿ ಕೃಷಿ ಜಾತ್ರೆ ಆಯೋಜನೆ, ಆರ್ಕೆ ಪಾಟೀಲ್ ಸುದ್ದಿಗೋಷ್ಠಿ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಲಬುರಗಿಯಲ್ಲಿ ದಲಿತ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಬಿಸಿಯೂಟ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ. ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯದಿಂದ ನಗರದಲ್ಲಿ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಶರಣಬಸವ ವಿಶ್ವವಿದ್ಯಾಲಯದ 6ನೇ ಘಟಿಕೋತ್ಸವ ಇದೇ ಡಿಸೆಂಬರ್ 21ರಂದು ಬೆಳಗ್ಗೆ 10ಕ್ಕೆ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ನಡೆಯಲಿದೆ ಎಂದು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯವ್ವಾಜಿ ತಿಳಿಸಿದರು. ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹ ಮಹಾಮನೆಯಲ್ಲಿ ಕರೆದಿದ್ದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮ ಖಾತೆ ಸಚಿವ ಶರಣಬಸವಪ್ಪ ದರ್ಶನಾಪುರ್ ಹಾಗೂ ಕಲ್ಯಾಣ ಕರ್ನಾಟಕ ಪ್ರಾದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿರುವ ಘಟಿಕೋತ್ಸವದಲ್ಲಿ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ತ್ಯಾಗರಾಜ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಎಂದರು. ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್ ಅನ್ನು ಪಡೆದಿರುವ 174 ವಿದ್ಯಾರ್ಥಿಗಳ ಪೈಕಿ 39 ವಿದ್ಯಾರ್ಥಿಗಳು ಚಿನ್ನದ ಪದಕ ಪಡೆದಿದ್ದಾರೆ. ಈ ಪೈಕಿ 9 ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಸಾಧನೆ ಪುರಸ್ಕರಿಸಿ ವಿವಿಧ ಗಣ್ಯರ ಹೆಸರಿನಲ್ಲಿ ನಗದು ಪುರಸ್ಕಾರ ನೀಡಿ ಗೌರವಿಸಲಾಗುತ್ತೆ ಎಂದು ಅವರು ವಿವರಿಸಿದರು. ಪದವಿಯಲ್ಲಿ ಒಟ್ಟು 144 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದು 39 ವಿದ್ಯಾರ್ಥಿಗಳು ಚಿನ್ನದ ಪದಕ ಪಡೆದಿದ್ದಾರೆ ಹಾಗೂ 9 ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಸಾಧನೆಗೆ ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ನಗದು ಪುರಸ್ಕಾರ ನೀಡಲಾಗುವುದು ಎಂದು ತಿಳಿಸಲಾಗುತ್ತದೆ. ಪೂಜ್ಯ ಡಾಕ್ಟರ್ ಅಪ್ಪಾಜಿ ಅವರು ಘಟಿಕೋತ್ಸವ ಅಧ್ಯಕ್ಷ ವಹಿಸಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಿದ್ದು, ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಚಿನ್ನದ ಪದಕ, ನಗದು ಬಹುಮಾನ ಹಾಗೂ ಪದವಿ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಲಿದ್ದಾರೆ. ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಸಂಘದ ಕಾರ್ಯದರ್ಶಿ ಶ್ರೀ ಬಸವರಾಜ ದೇಶಮುಖ್ ಅವರು, ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಳವೆ ಸರ್ ಅವರು, ವಿಶ್ವವಿದ್ಯಾಲಯದ ಕುಲ ಸಚಿವ ಡಾಕ್ಟರ್ ಎಸ್.ಜಿ. ಗೌಡೇಗೌಡ ಸರ್ ಅವರು, ವಿಶ್ವವಿದ್ಯಾಲಯ ನಿರ್ದೇಶಕರಾದ ಪ್ರೊಫೆಸರ್ ವಿ.ಡಿ. ಮೈತ್ರಿ ಸರ್ ಅವರು ಮತ್ತು ಶ್ರೀ ಎಸ್.ಎಚ್. ಚಂದಾಳಿ ಸರ್ ಅವರು, ಹಣಕಾಸು ಅಧಿಕಾರಿ ಪ್ರೊಫೆಸರ್ ಕಿರಣ್ ಮಾತಾ ಸರ್ ಅವರು ಸೇರಿದ ಆಡಳಿತ ಮಂಡಳಿ ಮತ್ತು ಲಕ್ಷ್ಮೀ ಪಾಟೀಲ್ ಮಾತಾ ಮೇಡಮ್ ಅವರು, ಆಡಳಿತ ಮಂಡಳಿ ಸದಸ್ಯರು, ಅಕಾಡೆಮಿಕ್ ಕೌನ್ಸಿಲಿಂಗ್ ಸದಸ್ಯರು ಮತ್ತು ಎಲ್ಲಾ ವಿಭಾಗದ ಡೀನರು, ಇತರ ಪ್ರಮುಖರು ಹಾಗೂ ಗಣ್ಯರು ಘಟಿಕೋತ್ಸವದಲ್ಲಿ ಉಪಸ್ಥಿತರಿರುತ್ತಾರೆ. ನೀವು ಕೂಡ ಘಟಿಕೋತ್ಸವದಲ್ಲಿ ಭಾಗವಹಿಸೋಣ ಮತ್ತು ಶ್ರೀಮಾನ್ ಶಿವಾನಂದ್ ಸರ್ ಅವರು ಕೂಡ ಇರುತ್ತಾರೆ. ತಮ್ಮ ಕೆಲಸ ಒತ್ತಡ ಮಧ್ಯೆಯೂ ಗುರು ಮಾಡಿಕೊಂಡು ಬಂದಂತ ತಮ್ಮೆಲ್ಲ ಪತ್ರಿಕರ ಭಾಗವಹಿಗೂ ಹೃತ್ಪೂರ್ವಕ ಕೃತಜ್ಞತೆಯನ್ನು ಮತ್ತು ಹಿರಿಯರ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.
ನೀವೆಲ್ಲರೂ ನಮ್ಮ ಸಂಘ ಸಂಸ್ಥೆಗೆ ಮತ್ತು ವಿಶ್ವವಿದ್ಯಾಲಯಕ್ಕೆ ಪ್ರೋತ್ಸಾಹಿಸಕ್ಕೆ ಧನ್ಯವಾದ ಅರ್ಪಿಸುವ ಎರಡು ಮಾತು ಮುಗಿಸ್ತೇನೆ. ಕ್ವಾಲಿಫೈಡ್ ಜನ ಸಿಗೋದು ಕಷ್ಟ ಆಗಿದೆ. ಇದೆಲ್ಲ ತಿಳ್ಕೊಂಡು ಮಾತೋಶ್ರೀಯವರು, ಅಪ್ಪಾಜಿಯವರು, ಅಣ್ಣಾಜಿಯವರ ನೇತೃತ್ವದಲ್ಲಿ ನಾವು ವಿಶ್ವವಿದ್ಯಾಲಯದಲ್ಲಿ ಯೋಗ ಕೋರ್ಸ್ ಯಾಕೆ ಮಾಡ್ಬಾರ್ದು ಅಂತೇಳಿ ಲಾಸ್ಟ್ ಇಯರ್ನಿಂದ ಯೋಗದಲ್ಲಿ 2 ಡಿಗ್ರಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ನಾವು. MSc ಇನ್ ಯೋಗ ಅಂಡ್ MA ಇನ್ ಯೋಗ. ಯಾರೇ BA BCom ಯಾರು ಗ್ರಾಜ್ಯುಯೇಟ್ಗಳು MA ಡಿಗ್ರಿ ಪಡ್ಕೊಳ್ಳಬಹುದು. ಸೈನ್ಸ್ ಗ್ರಾಜ್ಯುಯೇಟ್ಸ್, ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್, ಮೆಡಿಕಲ್ ಗ್ರಾಜ್ಯುಯೇಟ್ಸ್ ಅವೆಲ್ಲ MSc ಯೋಗ ಪಡ್ಕೊಳ್ಳಬಹುದು. ಇವೆರಡು ಪ್ರೋಗ್ರಾಮ್ ಇದ್ದಾವ. ಈ ವರ್ಷ ಫಸ್ಟ್ ಇಯರ್ನಲ್ಲಿ ಪ್ರಾರಂಭ ಆಗಿದೆ. ಅದು ಬಹುಶಃ 7ನೇ 8ನೇ ಕಾಂಗ್ರೆಸ್ನಲ್ಲಿ ನಾವು ಸ್ವಾಗತ. ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಸಾಧಕ ಗಣ್ಯರಿಗೆ ಗೌರವ ಡಾಕ್ಟರೇಟ್, ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ, ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರ ಪ್ರದಾನ ಮಾಡಲಿದ್ದಾರೆ ಎಂದು ನುಡಿದರು. ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ವಿವಿ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಡಿಸೆಂಬರ್ 23 ಹಾಗೂ 24ರಂದು 2 ದಿನಗಳ ಕಾಲ ಕಲಬುರಗಿ ಜಿಲ್ಲೆ ಆಳಂದ್ ತಾಲೂಕಿನ ಸರ್ಸಂಬಾ ಗ್ರಾಮದಲ್ಲಿ ಕೃಷಿ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಂಎಫ್ ಅಧ್ಯಕ್ಷ ಆರ್ಕೆ ಪಾಟೀಲ್ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೃಷಿ ವಿಶ್ವವಿದ್ಯಾಲಯ ಕಲಬುರಗಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಸಮತಾ ಲೋಕ್ ಶಿಕ್ಷಣ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 23 ಹಾಗೂ 24ರಂದು 2 ದಿನಗಳ ಕಾಲ ಕಲಬುರಗಿ ಜಿಲ್ಲೆ ಆಳಂದ್ ತಾಲೂಕಿನ ಸರ್ಸಂಬಾ ಗ್ರಾಮದಲ್ಲಿ ಕೃಷಿ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೃಷಿ ಮತ್ತು ನವೋದ್ಯಮ ಯುವಕರಿಗೆ ಹೊಸ ದಿಕ್ಕು ಎಂಬ ಶೀರ್ಷಿಕೆಯಡಿ ಕೃಷಿ ಜಾತ್ರೆ ನಡೆಯಲಿದೆ. ದೇಶದ ಪ್ರಖ್ಯಾತ ವಿಜ್ಞಾನಿಗಳು ಕೃಷಿ ಜಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಹಾಗೂ ನಮ್ಮ ಕೃಷಿ ಕಾಲೇಜಿನ ಡೀನ್ ಅವರ ಸಹಯೋಗದಲ್ಲಿ ನಮ್ಮ ಸ್ವಗ್ರಾಮ ಸರ್ಸಂಬದಲ್ಲಿ ಸಾಸಿರ ನಾಡಿನ ಕೃಷಿ ಜಾತ್ರೆಯನ್ನು ಆಯೋಜಿಸಲಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಅವಾಗ ನಮ್ಮ ಆಳಂದ ತಾಲೂಕಿಗೆ ಸಾಸಿರ ನಾಡು ಎನ್ನ ಹೆಸರನ್ನ ಕೊಟ್ಟಿದ್ರು. ಅಂದ್ರೆ 1,000 ಹಳ್ಳಿಗಳಿಗೆ ಸಮೃದ್ಧಿಯ ಅನ್ನೋದಕ್ಕೆ ಸಾಸಿರ ನಾಡು ಅನ್ನುತ್ತಾರೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಬಗ್ಗೆ ಎಲ್ಲ ಯುವಕರು ಬಿಟ್ಟು ಸಿಟಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ನೌಕರಿ ಆಗಿರ್ಬೋದು, ಪರ್ಮನೆಂಟ್ ನೌಕರಿ ಆಗಿರ್ಬೋದು, ಎಲ್ಲ ಹಳ್ಳಿ ಬಿಟ್ಟು ವಾಪಸ್ ಸಿಟಿ ಸೇರ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇದು ಹೊಸ ಒಂದು ಯುವಕರಿಗಾಗಿ ಉದ್ಯೋಗ ಯಾವ ಸರ್ಕಾರ ಬಂದರೂ ಕೊಡಕ್ಕಾಗಲ್ಲ. ನಾವು ಯುವಕರು ನಮ್ಮ ತಂದೆ ತಾಯಿ ನಮ್ಮ ಊರಿನ ಜನರ ಜೊತೆ ನಾವು ಕೃಷಿಯಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಹೊಸದಾಗಿ ನಾವು ಪ್ರಾರಂಭ ಮಾಡಿದ್ವಿ. ಇದು ಸಮೃದ್ಧಿ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ನನ್ನ ಅಧ್ಯಕ್ಷನಾಗಿ ಅದರಲ್ಲಿ ಒಂದು ಕಿಸಾನ್ ಕ್ಲಿನಿಕ್ ಅಂತ ಒಂದು ಪ್ರಾರಂಭ ಮಾಡಿದ್ವಿ. ಕಿಸಾನ್ ಕ್ಲಿನಿಕ್ ಅದರ ಅಡಿಯಲ್ಲಿ ನಾವು ಡೀನ್ ಸಾಹೇಬರಿಗೆ ಭೇಟಿಯಾಗಿ, ಸರ್ ನೀವು ನಿಮ್ಮ BSc ಫೈನಲ್ ಇಯರ್ ಹುಡುಗರನ್ನ ನಮ್ಮ ತೋಟಕ್ಕೆ ಕಳಿಸ್ಬೇಕು, ರಾವೆ ಕಾರ್ಯಕ್ರಮ ನಮ್ಮ ತೋಟದಲ್ಲಿ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರಿಗೆ ಮನವಿ ಮಾಡಿದಾಗ ಅವರು ಒಪ್ಪಿ ನಮ್ಮ ತೋಟದಲ್ಲಿ ಎಲ್ಲ ಹುಡುಗರು ಸೇರಿ ಒಂದು ಡೆಮೋ ಪ್ಲಾಟ್ಗಳನ್ನ ಮಾಡಿದ್ದಾರೆ. ಡೆಮೋ ಪ್ಲಾಟ್ದಲ್ಲಿ ನಮ್ಮ ರೈತ ಬಾಂಧವರು ನಾವು ಯಾವುದೇ ಬೆಳೆ ಬೆಳೀಲಿ
ಒಂದು ಬೆಳೆ ಬೆನ್ನು ಹತ್ತಿದ್ರೆ ಒಂದಕ್ಕೆ ಬೆನ್ನು ಹತ್ತೀವಿ. ಒಂದು ತೊಗರಿ ಆಗಿರ್ಬೋದು, ಒಂದು ಟೊಮೊಟೊ ಆಗಿರ್ಬೋದು. ಆದರೆ ಟೊಮೊಟೊ ರೇಟ್ ಬೆಲೆ ಕೆಳಗೆ ಬಿದ್ದಾಗ ನಾವು ಯಾವ ರೀತಿ ಆರ್ಥಿಕ ಸುಧಾರಣೆ ಆಗಬೇಕು ರೈತರು ಅನ್ನೋ ಸಲುವಾಗಿ ಒಂದೇ ಪ್ಲಾಟ್ ಅಲ್ಲಿ ಬೇರೆ ಬೇರೆ ಬೆಳೆಗಳನ್ನ ನಾವು ಕೈಪಲ್ಯನ ಮಾಡಿದೀವಿ. ಅದರಲ್ಲಿ ಮತ್ತು ಫುಡ್ ಫಾರೆಸ್ಟ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ನಾವು 1 ಎಕರೆಯಲ್ಲಿ ಮಾಡಿದ್ವಿ. ಅದರಲ್ಲಿ 26 ಪ್ರಕಾರದ ಹಣ್ಣುಗಳನ್ನ 1 ಎಕರೆಯಲ್ಲಿ ನಮ್ಗೆ ಸಿಗ್ತದೆ. ಅದರಲ್ಲಿ 5 ಲಕ್ಷ ಲೀಟರ್ ನೀರನ್ನ ಇಂಗಿಸುವಂತ ಒಂದು ಟ್ರೆಂಚ್ಗಳು ಕೂಡ ಒಳಗಡೆ ಹೊಡೆದಿದೆ. ಇದರಿಂದ ನಮ್ಮ ಯುವಕರಿಗೆ ತಿಂಗಳಿಗೆ 10,000 ರೂಪಾಯಿನ ಹಣ್ಣಿನಿಂದ ಆದಾಯ ಬರುವಂತ ಒಂದು ಇದು ಹೊಸ ಕಾನ್ಸೆಪ್ಟ್ ಅನ್ನ ನಾವು ಕೊಡ್ತಾ ಇದ್ದೀವಿ. ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಿಸಿಲಿನ ಪ್ರದೇಶ 45-46 ಡಿಗ್ರಿ ಟೆಂಪರೇಚರ್ ಇರೋದ್ರಿಂದ ಇದನ್ನು ತಗ್ಗಿಸುವ ಸಲುವಾಗಿ ನಾವು ಫುಡ್ ಫಾರೆಸ್ಟ್ ಅನ್ನು 1 ಗ್ರಾಮದಲ್ಲಿ 10 ಎಕರೆ 20 ಎಕರೆ ಒಬ್ಬೊಬ್ರು 1 ಎಕರೆ ಮಾಡಿದ್ರೆ ಅವರು ಮನೆ ಕೂಡ ನಡೆಯುತ್ತೆ. ಅದ್ರ ಜೊತೆ ನಮ್ಮ ಬಿಸಿಲಿನ ಪ್ರದೇಶವನ್ನ ನಾವು ಸ್ವಲ್ಪ ತಗ್ಗಿಸುವ ಕೆಲಸ ಕೂಡ ಇದರಿಂದ ಆಗುತ್ತೆ. ಅದಕ್ಕಾಗಿ ನಾವು ಬೇರೆ ಬೇರೆ ಬೆಳೆಗಳನ್ನ ನಾವು 62 ಪ್ರಕಾರದ ಬೆಳೆಗಳನ್ನ ನಾವು 14 ಎಕರೆ ಜಮೀನಿನಲ್ಲಿ ನಾವು ಮಾಡಿದ್ವಿ. 62 ಪ್ರಕಾರದ. ಇದರಿಂದ ರೈತ ಬಾಂಧವರು ಮತ್ತು ಯುವಕರು ಇದರಿಂದ ಲಾಭ ತಗೋಬೇಕು. ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಮತ್ತು ಬೇರೆ ಬೇರೆ ಪ್ರದೇಶದಿಂದ ರೈತ ಬಾಂಧವರು ನೋಡಲು ಬರ್ತಾ ಇದ್ದಾರೆ. ನೀವು ಕೂಡ ಇದು ಹೊಸ ಕಾನ್ಸೆಪ್ಟ್ ಇದೆ. ಇದು ಇಲ್ಲಿವರೆಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರೈವೇಟ್ ಆಗಿ ಯಾರು ಕೃಷಿ ಮೇಳನ ಮಾಡಿಲ್ಲ. ಪ್ರೈವೇಟ್ ಆಗಿ ಅಂದ್ರೆ ಡೆಮೋ ಪ್ಲಾಟ್ ಆಗಿ. ಇದರಿಂದ ಹೊಸ ಹೊಸ ಪ್ರಕಾರದ ಮಳಿಗೆ ಕೂಡ 92 ಮಳಿಗೆಗಳು ಕೂಡ ಬರ್ತಾ ಇದೆ. ಇದರ ಉಪಯೋಗ ನಮ್ಮ ಯುವಕರು ತಗೋಬೇಕು. ಹಳ್ಳಿಯಲ್ಲೇ ಯುವಕರು ಸ್ವಾವಲಂಬಿ ಬದುಕು ಕಟ್ಕೋಬೇಕು. ಮತ್ತು ನಾನು ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಹೇಳ ಬಯಸುವುದು ಏನಂದ್ರೆ, ಎಲ್ಲ ನಾವು ಬೆಳೆಗಳಿಗೆ ಫರ್ಟಿಲೈಸರ್ ಅನ್ನ ಸಿಕ್ಕಾಪಟ್ಟೆ ಹಾಕ್ತಾ ಇದ್ದೀವಿ. ನಾವು ಭೂಮಿ ತಾಯಿಗೆ ಇಸ ಕುಡಿಸ್ತಾ ಇದ್ದೀವಿ. ಇದನ್ನ ಕಡಿಮೆ ಮಾಡಬೇಕಾದ್ರೆ ನಾವು 2 ಹಸುಗಳನ್ನ ನಾವು ಕಟ್ಟಿದ್ರೆ ಅದರಿಂದ ಖಾತದಿಂದ ನಮ್ಮ ತೋಟಕ್ಕೆ ಹಾಕಿದ್ರೆ ಆ ಭೂಮಿ ತಾಯಿ ಕೂಡ ತಂಪಾಗ್ತಾಳೆ. ಭೂಮಿಯಲ್ಲಿ ನಾವು ಫರ್ಟಿಲೈಸರ್ ಹಾಕೋದ್ರಿಂದ ಭೂಮಿಯಲ್ಲಿ ನೀರು ಇಂಗ್ತಾ ಇಲ್ಲ, ಹರಿದು ಹೊರಗಡೆ ಹೋಗ್ತಾ ಇದೆ. ಅದನ್ನ ಭೂಮಿಯಲ್ಲಿ ಇಂಗಿಸ್ಬೇಕಾದ್ರೆ ನಾವು ಹೈನುಗಾರಿಕೆ ಇದರ ಜೊತೆಯಲ್ಲಿ ಮಾಡಿದ್ರೆ ನಮಗೆ 2 ಹಸುಗಳು ಕಟ್ಟಿ 1 ಎಕರೆ ಫುಡ್ ಫಾರೆಸ್ಟ್ ಮಾಡಿದ್ರೆ ನಮಗೆ 20,000ರಿಂದ 25,000 ತಿಂಗಳಿಗೆ ನಮಗೆ ಆದಾಯ ಬರುತ್ತದೆ. 1 ಎಕರೆ ಭೂಮಿಗೆ ಫುಡ್ ಫಾರೆಸ್ಟ್ 2 ಹಸುಗಳು ಕಟ್ಟಿದ್ರೆ 25,000 ರೂಪಾಯಿ ಬಂದ್ರೆ ಆರ್ಥಿಕ ಸುಧಾರಣೆ ನಮ್ಮ ರೈತ ಬಾಂಧವರು ಮತ್ತು ನಮ್ಮ ಯುವಕರಿಗೆ ಕಾಂಟ್ರಾಕ್ಟ್ ಬೇಸಿಸ್ ನೌಕರಿ ಕೂಡ 25,000 ರೂಪಾಯಿ ಕೊಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮ್ಮ ಮನೆಯಲ್ಲೇ ನಾವು ಸಗಣಿ ತೆಗೆಯೋಣ, ಬೇರೆಯವರ ಹತ್ರ ಹೋಗಿ ಕೆಲಸ ಮಾಡೋಕ್ಕಿಂತ ನಮ್ಮ ಮನೆಯನ್ನು ಸ್ವಚ್ಛ ಇಡೋಣ ಅಂತ ಯುವಕರಿಗೆ ಇದು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಂಎಂ ದನೋಜಿ ಸೇರಿದಂತೆ ಅನೇಕ ಕೃಷಿ ವಿಜ್ಞಾನಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸಂಸತ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿದರು. ಪೇಜಾವರ ಸ್ವಾಮಿ ಸುಮಾರು 15 ದಿವಸ ಹಿಂದೆ ಹೇಳಿದ್ದ ಈ ಸಂವಿಧಾನ ನಮಗೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಮಿತ್ ಶಾ ಅವರ ಭಾವಚಿತ್ರ ದಹಿಸಿ ಸದನದಲ್ಲಿ ಅವರು ನೀಡಿರುವ ಹೇಳಿಕೆಯಿಂದ ಪ್ರಪಂಚವೇ ತಲೆ ತೆಗೆಸುವಂತಾಗಿದೆ. ಮೋದಿ ಮತ್ತು ಸಂಘ ಪರಿವಾರ ಸಂವಿಧಾನ ದುರ್ಬಲಗೊಳಿಸುವುದು ಮುನ್ನುಡಿಯಾಗಿದೆ. ಇಂತಹ ಹೇಳಿಕೆ ನೀಡಿರುವ ಅಮಿತ್ ಶಾ ತನ್ನ ಹೇಳಿಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು
ಇಲ್ಲವಾದರೆ ರಾಷ್ಟ್ರಪತಿಗಳ ಮಧ್ಯಸ್ಥಿಕೆ ವಹಿಸಿ ಅಮಿತ್ ಶಾ ಅವರನ್ನು ವಜಾ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ. ಇರ್ತಕ್ಕಂಥ ಒಬ್ಬ ಪೇಜಾವರ ಸ್ವಾಮಿ ಸುಮಾರು ಒಂದು 15 ದಿವಸ ಹಿಂದೆನೇ ಹೇಳಿದ್ದ, ಈ ಸಂವಿಧಾನದಲ್ಲಿ ನಮಗೆ ಶಾಂತಿ ಇಲ್ಲ, ಹಿಂದೆ ಇರ್ತಕ್ಕಂಥ ಮನುವಾದ ಸಂವಿಧಾನನೇ ಬರಬೇಕು ಅಂತಕ್ಕಂಥದ್ದು ಅವರು ಮೊದಲನೇ ಅಜೆಂಡಾ ಆಗಿರೋದ್ರಿಂದ ಅವ್ರು ಏನು ಬಯಸಿದ್ರು ನಮಗೆ 400 ಸೀಟ್ ನೀವು ಅಧಿಕಾರ ಕೊಡ್ರಿ, ಈ ದೇಶವನ್ನೇ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು. ಈ ದೇಶದ ಜನ, ಪ್ರಜ್ಞಾವಂತ ಜನ ಅವರಿಗೆ ಅಧಿಕಾರ ಕೊಟ್ಟು ಒಂದು ಕಡೆಗೆ, ಈ ಸಂವಿಧಾನ ಇರೋದ್ರಿಂದಲೇ ನಾನು ಚಾ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಲಗ್ನಾಗಿ ಬಯಲಿಗೆ ನಿಂತದ. ಇದಕ್ಕಿಂತ ಮೊದಲವರು ಕದ್ದು ಮುಚ್ಚಿ ಮಾತಾಡ್ತಿದ್ರು, ಮನುವಾದದ ಪರ ಇದೀವಿ ಅಂತ ಹೇಳ್ತಿದ್ದಿಲ್ಲ, ಅಂಬೇಡ್ಕರ್ ಅವರಿಗೆ ವಿರೋಧ ಮಾತಾಡ್ತಿದ್ದಿಲ್ಲ, ಬಸವಣ್ಣಗೆ ವಿರೋಧ ಮಾತಾಡ್ತಿದ್ದಿಲ್ಲ ಮೊದಲು. ಆದರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಿರಂಗವಾಗಿ ಪಾರ್ಲಿಮೆಂಟ್ ಅಲ್ಲಿ ಅಪಮಾನ ಮಾಡಿ ಮಾತಾಡೋ ಮೂಲಕ ಏನ್ ಮಾತಾಡ್ತಿದ್ದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ, ಇದೊಂದು ಫ್ಯಾಷನ್ ಆಗ್ಯದ ನಿಮಗ. ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಬಿಟ್ಟು ನೀವು ದೇವರ ಹೆಸರು ತಗೊಂಡ್ರ ನಿಮಗ್ ಪುಣ್ಯ ಸಿಗ್ತಿತ್ತು 7 ಜನ್ಮಕ್ಕ ಅಂತೇಳಿ ಅಮಿತ್ ಶಾ ಮಾತಾಡ್ತಾರೆ. ಯಾರು ಅಮಿತ್ ಶಾ? ದೇವರು ಅನ್ನುವ ಅಸ್ತ್ರ ಮುಂದೆ ಮಾಡಿ ಇಡೀ ಭಾರತ ದೇಶದ ಒಳಗ ಹೆಣ್ಮಕ್ಳನ್ನ, ಶೂದ್ರರನ್ನ, ದಲಿತರನ್ನ, ಹಿಂದುಳಿದವರನ್ನ, ಸಮಸ್ತ ದಮನಿತ ಜನತೆಯನ್ನ ಪುಕ್ಸಟ್ಟೆ ದುಡಿಸ್ಕೊಂಡು ಅವರ ಮೇಲೆ ಎಲ್ಲಾ ನಮನೆ ಶೋಷಣೆ ಮಾಡಿ ಬಳಸಿ ಬೀಸಾಡುವಂತ ನೀಚ ಕ್ರೌರ್ಯದ ಮನುವಾದಿಗಳು ನೀವು. ನಿಮ್ಮ ಈ ನೀಚ ಕ್ರೌರ್ಯಕ್ಕೆ ಉತ್ತರ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನವನ್ನ ಬರೆಯುವ ಮೂಲಕ ಸಂವಿಧಾನದಲ್ಲಿ ಸಕಲ ಜೀವರಿಗೆ ಲೇಸು ಬಯಸುವಂತ ಇಡೀ ಭಾರತದ ಸರ್ವ ಜನತೆಯು ಸಮಾನತೆ ಮತ್ತು ನ್ಯಾಯ ದೊರಕುವಂತ ಸಿದ್ಧಾಂತವನ್ನ, ಕಾನೂನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟುಕೊಟ್ಟಿದ್ದನ್ನೇ ಇವತ್ತು ಇವರಿಗೆ ಮನುವಾದಿಗಳಿಗೆ ಮುಳುವಾಗ್ಯದ. ಬಂಧುಗಳೇ, ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ತನಕ ಅವರು ಹಿಂದೆ ಮಾತಾಡ್ತಿದ್ರು, ಈಗ ಅವರು ಮುಂದೆ ಮಾತಾಡ್ಲಿಕ್ಕೆ ಶುರು ಮಾಡ್ಯಾರ. ಹೋದ ಸರ್ತಿ ಎಲೆಕ್ಷನ್ ಒಳಗ ಈ ಬಿಜೆಪಿ, ಈ RSS, ಈ ತಡಿಪಾರ್, ಈ ಗುಂಡಾಗಳು ಇವರುಗಳಿಗೆ ಒದ್ದು ಮನೆ ಕಳಿಸಬೇಕಾಗಿತ್ತು. ಈ ಶಬ್ದವನ್ನ ನಾನು ಪ್ರಜ್ಞಾಪೂರ್ವಕವಾಗಿ ಬಳಸ್ತಾ ಇದ್ದೀನಿ. ಯಾರು ಈ ದೇಶದ ಒಳಗ ಶೋಷಣೆ ನಡೆಯೋದನ್ನ ನಿಲ್ಲಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರು ಈ ದೇಶದೊಳಗ ವರ್ಗ, ವರ್ಣ, ಲಿಂಗ, ಜಾತಿಯ ತಾರತಮ್ಯವನ್ನ ತೆಗೆದಾಕಿ ಭಾರತದ ಈ ನೆಲದ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದ್ರು, ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ನೆನಿಬ್ಯಾಡ್ರಿ ಅಂತ ಹೇಳುವಂತ ಅಮಿತ್ ಶಾಗೆ ಯಾವ ಶಬ್ದದಲ್ಲಿ ಬೈಬೇಕು ಹೇಳ್ರಿ? ನಾನು ಹೇಳೋದು, ಅಮಿತ್ ಶಾ ಅನ್ನುವಂತ ಇಡಿಯಟ್, ಅಮಿತ್ ಶಾ ಅನ್ನುವಂತ ದೇಶದ್ರೋಹಿ, ಅಮಿತ್ ಶಾ ಅನ್ನುವಂತ ತಡಿಪಾರ್, ಗೂಂಡಾಗಿರಿ. ಸೊ ಇವರಿವತ್ತು ನಮ್ಮ ದೇಶದ ಒಳಗೆ ಬಂದು ತಮ್ಮ ಮನುವಾದ ತಂದು ಇನ್ನೊಂದು ಸರ್ತಿಗೆ ಮನುಸ್ಮೃತಿ ಗ್ರಂಥ ಮಾಡಬೇಕು, ಸಂವಿಧಾನ ಮಾಡಬೇಕು ಅಂತ ಅವರು ಪ್ರಯತ್ನ ಪಟ್ಟಾರ. ಇದು ಸಾಧ್ಯ ಇಲ್ಲ. ಭಾರತಕ್ಕಿರುವ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಆ ಕಾರಣದಿಂದ ಇವತ್ತು ಸರ್ವ ಜನ ಭಾರತದ ಎದ್ದು ನಿಂತು ನಾವು ಮಾತಾಡ್ತಾ ಇದ್ದೀವಿ. ತಡಿಪಾರ್ ಅಮಿತ್ ಶಾ, ನಿನ್ನ ವೈದಿಕ ಸಿದ್ಧಾಂತ, ನಿಮ್ಮ ಈ ಮನುವಾದ ಚಾತುರ್ವರ್ಣೆ ನಡೆಯಲ್ಲ ನಮ್ಮಲ್ಲಿ ಅನ್ನೋದನ್ನ ಭಾರತದ ಜನತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಈಗ ಆಗ್ಯದ ಆರಂಭ, ಇದು ನಡೀತದ ಚಳುವಳಿ ಇನ್ನೂ ಬಹಳ ಮುಂದಕ್ಕ. ನಿಮ್ಮನ್ನ ಕೆಳಗಿಳಿಸೋವರೆಗೂ ಈ ಚಳುವಳಿ ಭಾರತದಲ್ಲಿ ನಿಲ್ಲಲ್ಲ ಅನ್ನೋ ಮಾತನ್ನ ಖಂಡಿತ ನಾವು ತಲೆ ಎತ್ತಿ ಹೇಳ್ತೀವಿ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿಯ ಸದಸ್ಯರಾದ ಅರ್ಜುನ್ ಬದ್ರೆ, ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ನೀಲಾ, ಕರ್ನಾಟಕ ಪ್ರಾಂತದ ರೈತ ಸಂಘದ ಜಿಲ್ಲಾ ಮುಖಂಡ ಶರಣಬಸಪ್ಪ ಮಂಶೆಟ್ಟಿ, ಸ್ಲಂ ಜನಾಂದೋಲನ ಸಂಚಾಲಕಿ ರೇಣುಕಾ ಸರಡ್ಗಿ, ಸಂಜೀವ್ ಕುಮಾರ್ ಜವಳ್ಕರ್, ಬಾಬುರಾವ್ ಶಳ್ಗಿ, ಕಪಿಲ್ ಸಿಂಗೆ, ಮಾರುತಿ ಹುಳ್ಗೋಳ್ಕರ್, ಸತೀಶ್ ಕೋಬಾಳ್ಕರ್, ವಿಜಯ್ ಕುಮಾರ್, ದೇವೇಂದ್ರಪ್ಪ ಕಂಸಿ, ಪ್ರಿಯಾಂಕಾ ಮಾವಿನ್ಕರ್, ಲಲಿತಾ ವಸ್ತದ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಈಗ ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಬಿಸಿಯೂಟ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ. ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯದಿಂದ ನಗರದಲ್ಲಿ ಪ್ರತಿಭಟನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಳ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಗರದಲ್ಲಿ ಅಕ್ಷರ ದಾಸೋಹ ನೌಕರರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಸಿಐಟಿಯು ಸಂಯೋಜಿತ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾ ಸಮಿತಿಯ ವತಿಯಿಂದ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ನೂರಾರು ಜನ ಬಿಸಿಯೂಟ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಆರಂಭವಾಗಿ 24 ವರ್ಷ ಕಳೆಯುತ್ತಿದೆ. ಲಕ್ಷಾಂತರ ಮಕ್ಕಳಿಗೆ ಹಾಲು ನೀಡಿ ಶಾಲೆಯಲ್ಲಿ ನೀಡುವ ದಿನನಿತ್ಯದ ಎಲ್ಲಾ ಕೆಲಸಗಳನ್ನು ಮಾಡಿ ಶೈಕ್ಷಣಿಕ ಆಸಕ್ತಿ ಮೂಡಿಸುವಲ್ಲಿ, ತಾಯ್ತನದ ಪ್ರೀತಿ ನೀಡುವಲ್ಲಿ ಪರಿಶ್ರಮ ಪಡುತ್ತಿರುವ ಬಿಸಿಯೂಟದ ಕಾರ್ಯಕರ್ತರಿಗೆ ಸರ್ಕಾರ ವೇತನ ಹೆಚ್ಚಳ ಮಾಡದೆ ಅನ್ಯಾಯ ಮಾಡುತ್ತಿದೆ ಎಂದು ಕಿಡಿಕಾರಿದ ಪ್ರತಿಭಟನಾಕಾರರು ಕೂಡಲೇ ವೇತನ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿದರು. ರಾಜ್ಯ ಸರ್ಕಾರ ನಮಗೊಂದು 3,000 ರೂಪಾಯಿ ಸಂಬಳ ಕೊಡ್ತಾ ಇದೆ. ಮೊದಲೇ 300 ರೂಪಾಯಿ ಕೊಡ್ತಾ ಇದ್ರು. ಪ್ರತಿ ಸಲ ಹೋರಾಟ ಮಾಡ್ತಾ ಮಾಡ್ತಾ ಇವಾಗ 3,000 ರೂಪಾಯಿ ಕೊಡ್ತದೆ. ಕೇಂದ್ರ ಸರ್ಕಾರ ಒಂದು 600 ರೂಪಾಯಿ ಕೊಡ್ತದೆ. ಇಷ್ಟರಲ್ಲಿ ಜೀವನ ನಡೆಸುವುದು ಬಹಳ ಕಷ್ಟ ಆಗಿದೆ. ಈಗ ನಾವು ಬೆಳಗಾವಿ ಅಧಿವೇಶನದಲ್ಲಿ ನಮ್ದು ಬೇಡಿಕೆ ಈಡೇರಿಸಬೇಕಂತ ಹೇಳ್ಕೊಂಡು ನಾವು ಈಗ ಅಲ್ಲಿ ಸಮೀಪಿದ್ದ ಜಿಲ್ಲೆಗಳಲ್ಲಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಅವರು ಅಲ್ಲಿ ಸುತ್ತಮುತ್ತಲ ಜನ ಅಲ್ಲಿ ಮುಷ್ಕರ ಮಾಡ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ನಾವಿವತ್ತು ನಮ್ಮ ಬೇಡಿಕೆ ಈಡೇರಬೇಕು, ವೇತನ ಹೆಚ್ಚಳ ಆಗಬೇಕು. ಸುಮಾರು ಒಂದು 26,000 ರೂಪಾಯಿ ವೇತನ ಕೊಡಬೇಕು ನಮ್ಗೆ. ಮತ್ತು ಸಮಯದ ನಾವು 6 ತಾಸು ಕೆಲಸ ಮಾಡ್ತೀವಿ, 4 ತಾಸು ಅಂತ ಸರ್ಕಾರ ಪರಿಗಣಿಸ್ತದ. ಅದು 4 ತಾಸು ಇದ್ದಿದ್ದು 6 ತಾಸು ಮಾಡ್ಬೇಕಂತ ಹೇಳಿಕೆಸಿಂದ ಮತ್ತು ಸುಮಾರು ನಮ್ಮ ಕೆಲಸಗಳು ಜಾಸ್ತಿ ಆಗಿದೆ. ಇವತ್ತು ಮೊಟ್ಟೆ ಸುಲಿದ ಹಣ ಕೊಡ್ತಾ ಇಲ್ಲ. ಸುಮಾರು ಬೇಡಿಕೆಗಳು ಇಟ್ಟರು ಇದುವರೆಗೆ ಅದನ್ನು ಸರ್ಕಾರ ನಮ್ಮ ಬೇಡಿಕೆ ಸ್ಪಂದಿಸಿಲ್ಲ. ಬಹಳ ಕಡಿಮೆ ಕೂಲಿಯಲ್ಲಿ ನಮ್ಮ ಸರ್ಕಾರ ದುಡಿಸ್ಕೊಳ್ತಾ ಇದ್ರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ, ಕೇಂದ್ರ ಸರ್ಕಾರ ಒಂದು 600 ರೂಪಾಯಿಯಲ್ಲಿ ಇದುವರೆಗೆ ಅದನ್ನು ಕೆಲಸ ಮಾಡ್ತಾ ಇದೀವಿ, ಏನು ಕೊಡ್ತಾ ಇಲ್ಲ ನಮ್ಗೆ. ಅದಕ್ಕೆ ಇವತ್ತಿನ ಬೇಡಿಕೆ ಏನಂತಂದ್ರೆ ನಮಗೆ ವೇತನ ಹೆಚ್ಚಳ ಆಗಬೇಕು. ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಬಿಸಿ ಊಟದ ನೌಕರರ ಬಗ್ಗೆ ಚರ್ಚೆ ಮಾಡಬೇಕು. ಬರೋ ಬಜೆಟ್ ನಲ್ಲಿ ಮತ್ತು ಕಳೆದ ವಿಧಾನಸಭೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ನಮಗೊಂದು 1,000 ರೂಪಾಯಿ ಘೋಷಣೆ ಮಾಡಿತ್ತು, ಅದು ಬಿಡುಗಡೆ ಆಗಬೇಕು. ಮತ್ತು ಮೊಟ್ಟೆ ಸುಲಿದ ಹಣ ಕೊಡಬೇಕು ಮತ್ತು ವೇತನ ಹೆಚ್ಚಳ ಆಗಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ನಮ್ಗೆ ವೇತನ ಹೆಚ್ಚಳ ಮಾಡಬೇಕಂತ ತಿಳ್ಕೊಂಡ್ ಕೇಸಿಂದ ಇವತ್ತು ಇದು ಮಾನ್ಯ CS ಸಾಹೇಬರ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೆ ಮನವಿ ಪತ್ರಗಳನ್ನು ರವಾನಿಸ್ತಿದ್ವಿ. ಈಗ ಕೂಡಲೇ ಈ ದಿವಸದಿಂದಲೇ ಪಾರ್ಲಿಮೆಂಟ್ ಅಲ್ಲಿ ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಬಿಸಿ ಊಟದವ್ರ ಬಗ್ಗೆ ಚರ್ಚೆ ಆಗಬೇಕಂತೇಳಿ ಈ ಪ್ರತಿಭಟನೆ ಮೂಲಕ ನಾ ಸರ್ಕಾರಕ್ಕೆ ಆಗ್ರಹಿಸ್ತೀನಿ. ಪ್ರತಿಭಟನೆಯಲ್ಲಿ ಮುಖಂಡರಾದ SP ಸಜ್ಜನ್, K ನೀಲಾ, ಶಾಂತಾ ಗಂಟಿ, ಸಂಘದ ಜಿಲ್ಲಾಧ್ಯಕ್ಷರಾದ ವಿಜಯಲಕ್ಷ್ಮಿ ಹಿರೇಮಠ್, ಸಂಗೀತಾ ಗುತ್ತೇದಾರ್, ರೇಖಾ ರಂಗನ್, ಸಿದ್ದಮ್ಮ ನಾಗೋಜಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಡಾಕ್ಟರ್ ಬಾಬು
ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿ ಸಂಘಟನೆಯ ನೇತೃತ್ವದಲ್ಲಿ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಯ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ ಮಾದಿಗ ಸಮುದಾಯದ ಮುಖಂಡರು ಒಳ ಮೀಸಲಾತಿಯನ್ನು ಕೂಡಲೇ ಜಾರಿಗೆ ಮಾಡುವಂತೆ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಭೀಮಣ್ಣ ಬಿಲವ್ ಅವರು ಒಳ ಮೀಸಲಾತಿ ಜಾರಿ ಮಾಡುವಂತೆ ಸುಮಾರು 3 ದಶಕಗಳಿಂದ ಹೋರಾಟ ನಡೆಸುತ್ತಲೇ ಬರಲಾಗುತ್ತಿದೆ. ಹೋರಾಟದ ಫಲವಾಗಿ ಇದೀಗ ಸುಪ್ರೀಂ ಕೋರ್ಟ್ ಸಕಾರಾತ್ಮಕವಾಗಿ ಆದೇಶವನ್ನು ನೀಡಿದೆ. ಈಗಾಗಲೇ ಅನ್ಯ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಕುರಿತು ಅಲ್ಲಿನ ಸರ್ಕಾರಗಳು ಘೋಷಣೆ ಮಾಡಿವೆ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾತ್ರ ಎಲ್ಲಾ ಮಾಹಿತಿ ಇದ್ದರೂ ಸಹ ಒಳ ಮೀಸಲಾತಿ ಜಾರಿಗೆ ಕುರಿತು ಸ್ಪಷ್ಟವಾದ ನಿಲುವನ್ನು ಹೊಂದದೇ ಇರುವುದು ಬೇಸರದ ಸಂಗತಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಮಾದಿಗ ಸಮುದಾಯದ ಮುಖಂಡ ರಮೇಶ್ ವಾಡೇಕರ್ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3 ತಿಂಗಳ ಅವಧಿಯಲ್ಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದರ ಕುರಿತು ತಿಳಿಸಿದ್ದಾರೆ. ಆದರೆ ಏಕಸದಸ್ಯ ಪೀಠವನ್ನು ಮಾಡಿ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇದು ಸರಿಯಾದ ನಡೆಯಲ್ಲ. ಕೂಡಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹೋರಾಟ ಸಮಿತಿಯ ವತಿಯಿಂದ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯ ಉದ್ದೇಶ ಅಂತಂದರೆ ಸುಮಾರು 3 ದಶಕಗಳ ಅಧಿಕ ಹೋರಾಟದ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಮಾಡಬೇಕನ್ನುವಂಥ ಆದೇಶವನ್ನು ಸಂಬಂಧಪಟ್ಟ ರಾಜ್ಯಗಳಿಗೆ ಅಧಿಕಾರವನ್ನು ನೀಡಿದ ಪ್ರಯುಕ್ತವಾಗಿ ಇವತ್ತು ಬೇರೆ ಬೇರೆ ಹರಿಯಾಣದಲ್ಲಿ ಮತ್ತು ತೆಲಂಗಾಣದಲ್ಲಿ ಇನ್ನಿತರ ರಾಜ್ಯಗಳಲ್ಲಿ ಒಳ ಮೀಸಲಾತಿ ನಾವು ಮಾಡ್ತೀವಿ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯವನ್ನು ಅವರ ನೀಡಿರುತ್ತಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಾಮಕವಾಸ್ತೆ ಎಲ್ಲ ಮಾಹಿತಿ ತಮ್ಮ ಹತ್ರ ಇದ್ರೂ ಸರ್ಕಾರದಲ್ಲಿ ಇದ್ರೂ ಸಹಿತ ಮತ್ತೊಂದು ಏಕಸದಸ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡುವುದರ ಮುಖಾಂತರವಾಗಿ ಇದು ನಮಗೆ ಮಾದಿಗರಿಗೆ ಒಂದು ವಿಳಂಬ ಮಾಡುವಂಥ ಧೋರಣೆ ನಮಗೆ ಕಂಡು ಬರ್ತದೆ. ಈ ಬಗ್ಗೆ ರಾಜ್ಯದಾದ್ಯಂತ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಮಾದಾರ ಚೆನ್ನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಏರ್ಪಾಡು ಮಾಡಲಾಗಿತ್ತು. ಸುಮಾರು ಸಾವಿರಾರು ಜನಸಂಖ್ಯೆ, ಲಕ್ಷಾಂತರ ಜನಸಂಖ್ಯೆ ಅಂತ ಹೇಳಕ್ಕೆ ಬಯಸ್ತೀನಿ. ಲಕ್ಷಾಂತರ ಜನಸಂಖ್ಯೆಯ ಮಾದಿಗ ಸಮಾಜದ ಮುಖಂಡರು ರಾಜ್ಯದಂತ ಬೆಳಗಾವಿಗೆ ಆಗಮಿಸಿ ಒಳ ಮೀಸಲಾತಿ ಜಾರಿಗೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಮ್ಮ ಮಾದಾರ ಚೆನ್ನ ಸ್ವಾಮೀಜಿ ಮುಖಾಂತರವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದಕ್ಕೆ ಸರ್ಕಾರ ಈ ಕೂಡಲೇ ಯಾವುದೇ ವಿಳಂಬಕ್ಕೆ ಕಾರಣ ನೀಡದೆ ನಮಗೆ ನ್ಯಾಯಯುತವಾದಂಥ ನ್ಯಾಯವನ್ನು ನಾವೇನು ಕೇಳ್ತಾ ಇದ್ದೀವಿ, ಒಳ ಮೀಸಲಾತಿ ನಾವು ಯಾರ ಬೇರೆಯವರ ಹಕ್ಕನ್ನು ಕಿತ್ತಿ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ 101 ಜಾತಿಯಲ್ಲಿ, ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿವೆ. ಎಲ್ಲ ಸಮಾಜದವರಿಗೆ ತಮ್ಮ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕನ್ನೋ ಒಂದು ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ಸುಮಾರು 3.5 ದಶಕಗಳಿಂದ ನಾವು ಹೋರಾಟ ಮಾಡ್ತಿದ್ವಿ. ಈಗಲಾದರೂ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಒಂದು ಹಕ್ಕನ್ನು ನಾವು ಒತ್ತಾಯವನ್ನು ಮುಖ್ಯಮಂತ್ರಿಗಳಲ್ಲಿ ಮಾಡುವುದರ ಮುಖಾಂತರವಾಗಿ ಇವತ್ತು ಪ್ರತಿಭಟನೆ ಗುಲ್ಬರ್ಗದಲ್ಲಿ ನಾವು ಹಾಕಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ದಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ನಗರದಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಏನು 3 ದಶಕಗಳಿಂದ ಹೋರಾಟ ಮಾಡ್ತಿದ್ದೀವಿ ಒಳ ಮೀಸಲಾತಿಗೋಸ್ಕರ. ಒಳ ಮೀಸಲಾತಿ ಸುದೀರ್ಘವಾಗಿ ಹೋರಾಟದ ಅನ್ವಯ ಈಗ ಮುಖ್ಯಮಂತ್ರಿಗಳು ಒಂದು 3 ತಿಂಗಳಲ್ಲಿ ಅದನ್ನು ಜಾರಿ ಮಾಡ್ತುವಂಥ ನಿಗದಿ ಟೈಮ್ ತೊಗೊಂಡಿದ್ದಾರೆ. ಆ ವೇಳೆಯಲ್ಲಿ ಇನ್ನೂ ಯಾವುದೋ ಒಂದು ನಿವೃತ್ತ ಜಡ್ಜಿಗೆ ತನಿಖೆ ಇದು ದತ್ತಾಂಶ ಸಲಕ್ಕಾಗಿ ಏನು ವರದಿ ಸಲ್ಲಿಸುವಂತೆ ಸೂಚಿಸಿರಲ್ಲ. ಅವ್ರಿಗಿನ್ನೂ ಯಾವುದೇ ರೀತಿ ಆರ್ಥಿಕ ನೆರವಾಗಲಿ, ಒಂದು ಸಿಬ್ಬಂದಿ ಆಗಲಿ, ಒಂದು ಕಚೇರಿ ಆಗಿ ನೀಡುವುದಿಲ್ಲ. ಅದಲ್ಲದೆ ಈ ಮಾದಿಗರ ಮೇಲೆ ಯಾವುದೇ ಒಂದು ಯೋಜನೆಗಳು ಜಾರಿ ಮಾಡಲಿ ಸರ್ಕಾರ ಯಾವಾಗಲೂ ವಿಳಂಬ ಮಾಡ್ತಿದೆ. ಭಾಳ ಕನಿಷ್ಠವಾಗಿ
ಇನ್ನೂ ಯಾವುದೇ ಒಂದು ಲೆಕ್ಕಕ್ಕಿರಲಾರದೆ ಭಾಳ ವಿಳಂಬವಾಗಿ ಮಾಡ್ತಿರೋದ್ರಿಂದ, ಅದಲ್ಲದೆ ಯಾವುದೇ ಒಂದು ಇಲಾಖೆಯಲ್ಲಿ ಇವತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ಇರ್ಬೋದು, ಇವತ್ತು ಸಮಾಜ ಕಲ್ಯಾಣ ಇರ್ಬೋದು, ಮತ್ತು ಕಟ್ಟಡ ಕೂಲಿ ಕಾರ್ಮಿಕರ ಇಲಾಖೆ ಇರ್ಬೋದು, ಅಲ್ಲಿ ಯಾವ್ಯಾವ ಒಂದು ದಲಿತರ ಪರವಾದಂಥ ಯಾವುದೇ ಒಂದು ಯೋಜನೆಗಳು ಸುದೀರ್ಘವಾಗಿ ಜಾರಿಗೆ ಆಗ್ತಿಲ್ಲ, ಕರೆಕ್ಟಾಗಿ ಅನುದಾನಗಳು ನೀಡುತ್ತಿಲ್ಲ. ಮತ್ತು ಕಟ್ಟಡ ಕಾರ್ಮಿಕರಿಗೆ ಆಗಿರ್ಬೋದು ಮತ್ತು ಯಾವುದೇ ಒಂದು ಆದಿಜಾಂಬವ ಫಲಾನುಭವಿಗಳಿಗೆ ಆಗಿರ್ಬೋದು ಸಾಲ ಸೌಲಭ್ಯ ಮತ್ತು ವಸತಿ ನಿಲಯಗಳಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಒದಗಿಸುವಂಥ ಕೆಲಸ ಇವ್ಯಾವು ಜಿಲ್ಲಾಡಳಿತ ಕರೆಕ್ಟಾಗಿ ನಿರ್ವಹಿಸ್ತಿಲ್ಲ. ಆದ ಕಾರಣ ಇವೆಲ್ಲ ವಿವಿಧ ಬೇಡಿಕೆಗಳನ್ನು ವಿಚಾರಗಳನ್ನು ಇಟ್ಕೊಂಡು ಇವತ್ತಿನ ದಿನ ಬಾಬು ಜಗಜೀವನ್ ರಾವ್ ಪುತ್ಥಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಇವತ್ತು ಬಾಬು ಜಗಜೀವನ್ ರಾವ್ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದ್ದೇವೆ. ಸರ್ಕಾರ ಕೂಡಲೇ ಇದನ್ನು ಗಮನ ಹರಿಸಿ ಯಥಾವತ್ತಾಗಿ ಏನೇನಾಗಿ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ವೈಫಲ್ಯ ಸರಿಪಡಿಸಿಕೊಂಡು ಮತ್ತು ಒಳ ಮೀಸಲಾತಿ ಅತಿ ಶೀಘ್ರದಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳು ಮಾತು ಕೊಟ್ಟಂತೆ 3 ತಿಂಗಳೊಳಗಾಗಿ ಜಾರಿ ಮಾಡಬೇಕು. ಇಲ್ಲದಾದರೆ ಮುಂದಿನ ದಿನದಲ್ಲಿ ತೀವ್ರ ಹೋರಾಟಕ್ಕೆ ಎಡೆ ಮಾಡಿಕೊಡಬಾರದಂತ ಕೇಳಿಸಿ ಈ ಮೂಲಕ ತಮ್ಮಲ್ಲಿ ವಿಚಾರ ಮಾಡಿಕೊಡ್ತೇವೆ. ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜೀವ್ ಕಟ್ಟಿಮನಿ, ಮಾದಿಗ ಸಮುದಾಯದ ಮುಖಂಡರಾದ ದಶರಥ್ ಕಲ್ಗುರ್ತಿ, ವಿಜಯಕುಮಾರ್ ಅಡಕಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಸೆಂಬರ್ 21ರಂದು ಶರಣಬಸವೇಶ್ವರ ವಿಶ್ವವಿದ್ಯಾಲಯದ 6ನೇ ಘಟಕೋತ್ಸವ, ಶರಣಬಸವಪ್ಪ ಅಪ್ಪ ಸುದ್ದಿಗೋಷ್ಠಿ. ಡಿಸೆಂಬರ್ 23 ಹಾಗೂ 24ರಂದು ಸರ್ಸಂಬಾದಲ್ಲಿ ಕೃಷಿ ಜಾತ್ರೆ ಆಯೋಜನೆ, ಆರ್ಕೆ ಪಾಟೀಲ್ ಸುದ್ದಿಗೋಷ್ಠಿ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಲಬುರಗಿಯಲ್ಲಿ ದಲಿತ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಬಿಸಿಯೂಟ, ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ. ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯದಿಂದ ನಗರದಲ್ಲಿ ಪ್ರತಿಭಟನೆ. ಇದೇ ಇವತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.